ಸೂರ್ಯಕಾಂತಿ. ಪುಟ್ಟಣ್ಣ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತಿನಿಂದ ನಾವೇನು ಮಾಡಿದ್ರು ಏನು ಮಾತಾಡ್ಕೊಂಡ್ರು ಯಾರಿಗೂ ಗೊತ್ತಾಗ್ಬಾರ್ದು. ಇಷ್ಟು ದಿವಸ ಯಾರಿಗಮ್ಮ ಗೊತ್ತಾಗ್ತಿತ್ತು? ನಾನಂತೂ ಯಾರಿಗೂ ಹೇಳ್ತಿರ್ಲಿಲ್ಲ. ಅದಲ್ಲ, ಇನ್ಮೇಲೆ ನಾನು ಯಾರ ಜೊತೆನೂ ಮಾತಾಡಲ್ಲ. ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಮಾತಲ್ಲಿ ಆಗದಿರೋ ಕೆಲಸನ ಮೌನದಲ್ಲಿ ಹೇಗೆ ಸಾಧಿಸ್ಬೇಕು ಅಂತ ತೋರಿಸ್ತೀನಿ. ಇಷ್ಟು ದಿನ ಇವರೆಲ್ಲ ನನ್ನ ಒಂದು ಮುಖ ನೋಡಿದ್ರು. ನಾಳೆಯಿಂದ ನನ್ನ ಇನ್ನೊಂದು ಮುಖ ನೋಡ್ತಾರೆ. ಇವತ್ತು ಏನೇನಾದ್ರೂ ದೇವಸ್ಥಾನದ ಕಡೆ ಹೋಗಿದ್ಯಾ? ಶನಿವಾರ ಅಲ್ವಾ ಮಾವ, ಗುಡಿಗೆ ಹೋಗಿದ್ದೆ. ಯಾಕೆ? ಕಣ್ಣಾಗಾಯ್ತು, ಕಾರ್ ನಿಲ್ಸೋಣ ಅನ್ಕೊಂಡೆ, ಆದ್ರೆ ಯಾರ ಜೊತೆನೋ ಮಾತಾಡ್ತಾ ಇದ್ಯಲ್ಲ, ಯಾಕೆ ತೊಂದರೆ ಕೊಡೋದಂತ ಸುಮ್ಮನೆ ಬಂದ್ಬಿಟ್ಟು ಅಷ್ಟೇ. ಇವ್ರ್ಯಾಕೆ ದೇವಸ್ಥಾನದ ಹತ್ರ ಬಂದ್ರು? ಅಮ್ಮ, ರೇಣುಕೇನಾದ್ರೂ ಮನೆಗೆ ಬಂದಿದ್ರಾ? ಯಾವ ರೇಣುಕನೋ? ರೇಣುಕಮ್ಮ, ಸಂತೆಕಟ್ಟೆ ರೇಣುಕಮ್ಮ, ನಮ್ಮ ಕಾಂತಿಯವ್ರ ಅತ್ತೆ. ಏಯ್, ಅವ್ರು ಯಾಕೋ ನಮ್ಮ ಮನೆಗೆ ಬರ್ತಾರೆ? ನಮ್ಮ ಸಂಬಂಧನೇ ಬೇಡ ಅಂತ ಹೋದವರು ನಾವು ಕರೆದೇ ಮನೆಗೆ ಬರ್ತಾರೇನ? ನಮ್ಮ ಊರಿಗೆ ಬಂದಿದ್ರಂತೆ. ಪಾಪಣ್ಣ ಹೇಳ್ದ, ನಿಮ್ಮ ಅತ್ತೆ ಬಂದಿದ್ರು, ಕಾರಲ್ಲಿ ಹೋಗ್ತಾ ಇದ್ದನ್ನ ನಾನು ನೋಡಿದೆ ಅಂದ. ಇಲ್ಲಿಗೆ ನಾನು ಬಂದಿರ್ಬೋದೇನೋ ಅಂತ ಕೇಳಿದೆ ನಾನು. ಇಲ್ಲ ಕಣೋ, ಬಂದಿದ್ದು ಗೊತ್ತಾಗಿದ್ರೆ ಕರಿಬೋದಾಗಿತ್ತು. ನೀನು ಹೇಳಿದ ಮೇಲೆನೆ ಗೊತ್ತಾಗ್ತಾ ಇರೋದು ನನಗೆ. ದೇವಸ್ಥಾನಕ್ಕೆ ಬಂದಿದ್ರು ಏನೋ. ಅಯ್ಯೋ ನೇತ್ರ, ಏನೈತೆ? ಹೊಟ್ಟೆ ನೋಯ್ತಿದೆ ಅತ್ತೆ. ಅಯ್ಯೋ, ಜಾಸ್ತಿ ಎದ್ದು ಬಗ್ಗೆ ಕೆಲಸ ಮಾಡಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ ನೀನು. ನಡಿ ಒಳಗಡೆ ನಡಿ. ಏನೋ ಮಾಡೋದು? ಈ ಡಾಕ್ಟ್ರಿಗಾದ್ರೆ ಫೋನ್ ಮಾಡಿ ಹೋಗ. ಏನಿದು, ಎಲ್ಲ ಆರಾಮಾಗಿ ಕೂತ್ಬಿಟ್ಟಿದ್ದೀರಿ? ಅಮ್ಮ ಎಲ್ಲಿ? ಅತ್ತೆನೂ ನಿಮ್ಮ ಅಣ್ಣ ಇಬ್ರು ಹೊರಗಡೆ ಹೋದ್ರು. ಎಲ್ಲಿಗೆ? ದೊಡ್ಡವರು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ ಹೋಗ್ತಾರೆ. ಗಂಗಾ, ಅವರಿಬ್ರು ಎಲ್ಲಿಗೆ ಹೋಗಿರ್ಬೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ಕಾಂತಿ. ಅದು ಅಲ್ಲದೆ ಪುಟ್ಟಣ್ಣನ ಹತ್ರ ಸಿಟ್ಟಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ಅವನದನ್ನು ಅಮ್ಮಂಗೆ ಹೇಳಿರ್ತಾನೆ. ಮನೆಗೆ ಬಂದಿದ್ದೆ ಅಮ್ಮ ಕುರುಕ್ಷೇತ್ರನೇ ಶುರು ಮಾಡಿಬಿಡ್ತಾಳೆ. ಇವತ್ತು ನಾನು ಏನು ಸುಮ್ಮನೆ ಇರಲ್ಲ, ಮಾತಾಡ್ತೀನಿ. ನನಗೂ ಸಹಿಸ್ಕೊಂಡು ಸಾಕಾಗಿ ಹೋಗಿದೆ. ಅಮ್ಮ, ನೀನು ಪುಟ್ಟಣ್ಣ ಎಲ್ಲಿಗೆ ಹೋಗಿದ್ರಿ? ಸ್ಮಶಾನಕ್ಕೆ ಹೋಗಿದ್ವಿ. ಯಾಕೋ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ಪುಟ್ಟಣ್ಣ ನನ್ನ ವಿಚಾರನ ಹೇಳಿರ್ತಾನೆ. ಅಮ್ಮ ಏನು ಮಾಡ್ಬೋದು? ಮನೆಯಿಂದ ಹೊರಗಾಕ್ಬಿಟ್ರೆ ಏನಂತೆ, ಶರಣ ಆಯ್ತಾನೆ, ಅವನ ಜೊತೆ ಹೊರಟೋಗ್ತೀನಿ. ಅದ್ರ ಬದಲು ಹೊಡೆದು ಬಡ್ದು ಮಾಡಿದ್ರೆ? ಇಲ್ಲ, ಇಷ್ಟು ಜನ ಇದ್ದಾರಲ್ಲ, ಹಾಗೆಲ್ಲ ಮಾಡಲ್ಲ. ಮಾಡಿದ್ರೆ ಹೊರಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೆದರಿ ಸುಮ್ಮನಾಗ್ತಾರೆ. ಎಲ್ಲಿಯ ಮಹಾರಾಜ? ಯಾರು? ಶರಣ. ಅವ್ನು ಸಂಜೆ ಮೇಲೆ ಕಾಣಲೇ ಇಲ್ಲ. ನೀವೇ ಎಲ್ಲೋ ಕಳಿಸಿರ್ಬೇಕು ಅನ್ಕೊಂಡೆ. ಇನ್ನು ಕಳಿಸಿಲ್ಲ, ಸದ್ಯದಲ್ಲೇ ಕಳಿಸ್ತೀನಿ. ಬೆಳಗ್ಗೆ ಕಾಫಿ ಕೊಡೋದಕ್ಕೆ ಅಂತ ಅದಕ್ಕೆ ಹೋದಾಗ್ಲೂ ಬಾಗಿಲು ತೆಗಿಲಿಲ್ವಂತೆ. ಅಯ್ಯೋ ದೇವ್ರೆ, ಯಾಕಂತೆ? ಏನಾದರೂ ಅನಾಹುತ? ಏನಿಲ್ಲ, ಬೆಳಗ್ಗೆ ಹೊರಗಡೆ ಬಂದಿದ್ರು, ಸ್ನಾನ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಏನಾಗಿದೆಯೋ ಏನು ಕತೆನೋ ಒಂದು ಗೊತ್ತಿಲ್ಲ. ಏನೇ ಗಂಗಾ, ನೀನು ಎಷ್ಟು ತಣ್ಣಗೆ ಹೇಳ್ತಾ ಇದೀಯಾ? ಏನಾಗಿದೆ ಅಂತ ಒಂಚೂರು ವಿಚಾರಿಸಬಾರ್ದಾ? ನೀನೇ ವಿಚಾರಿಸ್ಕೋಪ, ನನಗೆ ಯಾಕೆ ಬೇಕು? ಅಮ್ಮ, ಅಮ್ಮ ಬಾಗಿಲು ತೆಗಿಯಮ್ಮ. ಮಾ